ಯುವ ಗಾಯಕನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಇದರಿಂದ ಕುಪಿತಗೊಂಡ ಅಭಿಮಾನಿಗಳು ಆತನಿಗೆ ತಕ್ಕ ತಿರುಗೇಟನ್ನ ನೀಡಿದ್ದಾರೆ. ರಾಜ್ಕುಮಾರ್ ಅನ್ನೋ ಹೆಸರು ಕನ್ನಡಿಗರು ಎಂದೂ ಮರೆಯದ ಸಂಪತ್ತು. ಕನ್ನಡಿಗರ ಕಣ್ಮಣಿಯಾಗಿ, ವರನಟನಾಗಿ, ಗಾನಗಂಧರ್ವನಾಗಿ ಕನ್ನಡದ ಕಲಾ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡವರು. ರಾಜಕೀಯಕ್ಕೆ ಇಳಿದರೆ ಸಲೀಸಾಗಿ ಮುಖ್ಯಮಂತ್ರಿಯಾಗುವಷ್ಟು ಅಭಿಮಾನಿ ಬಳಗ ಹೊಂದಿದ್ರು ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಪಾಲಿಗೆ ಕೊನೆಯವರೆಗೂ ವರನಟನಾಗಿಯೇ ಉಳಿದುಕೊಂಡಿದ್ರು. ಅದ್ಭುತ ನಟನಾಗಿದ್ರು. ಸಂಗೀತದಲ್ಲೇ ಅಷ್ಟೇ ಪಾಂಡಿತ್ಯ ಹೊಂದಿದ್ದ ಡಾಕ್ಟರ್ ರಾಜ್ಕುಮಾರ್ ನಾದಮಯ ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿದ್ರು. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬ ಭಯಾನಕ ಗಾಯಕ ಎಂದು ಯುವ ಸಿಂಗರ್ ಒಬ್ಬ ಮಾಡಿರುವ ಪೋಸ್ಟ್ ಕೋಲಾಹಲಕ್ಕೆ ಕಾರಣವಾಗಿದೆ. ಫೆಬ್ರವರಿ 25ರಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಜಯ್ ನಾಗ್ ಎನ್ನುವ ಯುವ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಬಹುಶಃ ಅತ್ಯುತ್ತಮ ನಟನಾಗಿರಬಹುದು, ಆದರೆ ಭಯಾನಕ ಗಾಯಕ ಎಂದು ಟ್ವೀಟ್ ಮಾಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಕ್ವಿಕ್ ಆಗಿ ಜನಪ್ರಿಯರಾಗಲು ಸಾಮಾನ್ಯವಾಗಿ ವಿವಾದಾತ್ಮಕ ವಿಷಯಗಳನ್ನು ಟ್ವೀಟ್ ಮಾಡಿ ಟ್ರ್ಯಾಕ್ಷನ್ ಪಡೆದುಕೊಂಡು ವೈರಲ್ ಆಗೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಆದರೆ ಸಂಜಯ್ ನಾಗ್ ವಿಚಾರದಲ್ಲಿ ಹಾಗಾಗಲಿಲ್ಲ. ರಾಜ್ಕುಮಾರ್ ಗಾಯನದ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ ಬೆನ್ನಲ್ಲಿಯೇ ಎಷ್ಟೋ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಅವರು ಟೈಮ್ಲೈನ್ನಲ್ಲಿ ಸಾಲು ಸಾಲು ರಾಜ್ಕುಮಾರ್ ಹಾಡುಗಳ ಸುರಿಮಳೆಯಾಗಿತ್ತು. ಇದರಿಂದ ಬೆಚ್ಚಿಬಿದ್ದ ಯುವಕ ತನ್ನ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿದ್ದಾನೆ. ಆದರೆ ಆತ ಡಿಲೀಟ್ ಮಾಡುವ ವೇಳೆಗಾಗಲೇ ರಾಜ್ಕುಮಾರ್ ಅವರ ಎಷ್ಟೋ ಶ್ರೇಷ್ಠ ಗಾಯಕ ಅನ್ನೋದರ ಬಗ್ಗೆ ವಿಡಿಯೋ ಸಾಕ್ಷಿ ಸಮೇತ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಅಣ್ಣಾವ್ರು ಹಾಡೋದು ಕೇಳೋದು ಒಂದು, ಅವರ ಧ್ವನಿ ನಾ ಕರ್ಕಶ ಅನ್ನೋ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಎಂದು ಯೂಸರ್ ಒಬ್ರು ಬರೆದಿದ್ರು. ಆ ಕೆಂಪು ತಾವರೆ ನೀರಿಗಾದರೆ ಅನ್ನೋ ರಾಜ್ಕುಮಾರ್ ಹಾಡನ್ನ ಹಂಚಿಕೊಂಡಿದ್ದಾರೆ. ಹಾಡಿಗಾಗಿ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋಕೆ ಯೋಗ್ಯತೆ ಇರಬೇಕು. ಅವರ ಗಾಯನ ಕರ್ಕಶ ಅಂದವನು ಬೇರೆ ರಾಜ್ಯದ ನಾಯಿ ಇರಬೇಕು ಎಂದು ಮತ್ತೊಬ್ಬರು ಬರೆದಿದ್ದಾರೆ. ಯುವ ಗಾಯಕನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಇದರಿಂದ ಕುಪಿತಗೊಂಡ ಅಭಿಮಾನಿಗಳು ಆತನಿಗೆ ತಕ್ಕ ತಿರುಗೇಟನ್ನ ನೀಡಿದ್ದಾರೆ. ರಾಜ್ಕುಮಾರ್ ಅನ್ನೋ ಹೆಸರು ಕನ್ನಡಿಗರು ಎಂದೂ ಮರೆಯದ ಸಂಪತ್ತು. ಕನ್ನಡಿಗರ ಕಣ್ಮಣಿಯಾಗಿ, ವರನಟನಾಗಿ, ಗಾನಗಂಧರ್ವನಾಗಿ ಕನ್ನಡದ ಕಲಾ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡವರು. ರಾಜಕೀಯಕ್ಕೆ ಇಳಿದರೆ ಸಲೀಸಾಗಿ ಮುಖ್ಯಮಂತ್ರಿಯಾಗುವಷ್ಟು ಅಭಿಮಾನಿ ಬಳಗ ಹೊಂದಿದ್ರು ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಪಾಲಿಗೆ ಕೊನೆಯವರೆಗೂ ವರನಟನಾಗಿಯೇ ಉಳಿದುಕೊಂಡಿದ್ರು. ಅದ್ಭುತ ನಟನಾಗಿದ್ರು. ಸಂಗೀತದಲ್ಲೇ ಅಷ್ಟೇ ಪಾಂಡಿತ್ಯ ಹೊಂದಿದ್ದ ಡಾಕ್ಟರ್ ರಾಜ್ಕುಮಾರ್ ನಾದಮಯ ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿದ್ರು. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬ ಭಯಾನಕ ಗಾಯಕ ಎಂದು ಯುವ ಸಿಂಗರ್ ಒಬ್ಬ ಮಾಡಿರುವ ಪೋಸ್ಟ್ ಕೋಲಾಹಲಕ್ಕೆ ಕಾರಣವಾಗಿದೆ. ಫೆಬ್ರವರಿ 25ರಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಜಯ್ ನಾಗ್ ಎನ್ನುವ ಯುವ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಬಹುಶಃ ಅತ್ಯುತ್ತಮ ನಟನಾಗಿರಬಹುದು, ಆದರೆ ಭಯಾನಕ ಗಾಯಕ ಎಂದು ಟ್ವೀಟ್ ಮಾಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಕ್ವಿಕ್ ಆಗಿ ಜನಪ್ರಿಯರಾಗಲು ಸಾಮಾನ್ಯವಾಗಿ ವಿವಾದಾತ್ಮಕ ವಿಷಯಗಳನ್ನು ಟ್ವೀಟ್ ಮಾಡಿ ಟ್ರ್ಯಾಕ್ಷನ್ ಪಡೆದುಕೊಂಡು ವೈರಲ್ ಆಗೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಆದರೆ ಸಂಜಯ್ ನಾಗ್ ವಿಚಾರದಲ್ಲಿ ಹಾಗಾಗಲಿಲ್ಲ. ರಾಜ್ಕುಮಾರ್ ಗಾಯನದ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ ಬೆನ್ನಲ್ಲಿಯೇ ಎಷ್ಟೋ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಅವರು ಟೈಮ್ಲೈನ್ನಲ್ಲಿ ಸಾಲು ಸಾಲು ರಾಜ್ಕುಮಾರ್ ಹಾಡುಗಳ ಸುರಿಮಳೆಯಾಗಿತ್ತು. ಇದರಿಂದ ಬೆಚ್ಚಿಬಿದ್ದ ಯುವಕ ತನ್ನ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿದ್ದಾನೆ. ಆದರೆ ಆತ ಡಿಲೀಟ್ ಮಾಡುವ ವೇಳೆಗಾಗಲೇ ರಾಜ್ಕುಮಾರ್ ಅವರ ಎಷ್ಟೋ ಶ್ರೇಷ್ಠ ಗಾಯಕ ಅನ್ನೋದರ ಬಗ್ಗೆ ವಿಡಿಯೋ ಸಾಕ್ಷಿ ಸಮೇತ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಅಣ್ಣಾವ್ರು ಹಾಡೋದು ಕೇಳೋದು ಒಂದು, ಅವರ ಧ್ವನಿ ನಾ ಕರ್ಕಶ ಅನ್ನೋ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಎಂದು ಯೂಸರ್ ಒಬ್ರು ಬರೆದಿದ್ರು. ಆ ಕೆಂಪು ತಾವರೆ ನೀರಿಗಾದರೆ ಅನ್ನೋ ರಾಜ್ಕುಮಾರ್ ಹಾಡನ್ನ ಹಂಚಿಕೊಂಡಿದ್ದಾರೆ. ಹಾಡಿಗಾಗಿ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋಕೆ ಯೋಗ್ಯತೆ ಇರಬೇಕು. ಅವರ ಗಾಯನ ಕರ್ಕಶ ಅಂದವನು ಬೇರೆ ರಾಜ್ಯದ ನಾಯಿ ಇರಬೇಕು ಎಂದು ಮತ್ತೊಬ್ಬರು ಬರೆದಿದ್ದಾರೆ.